ಐ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಜಸ್ಟ್ ಡೇಟಾಸ್ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ಸನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡೋಣ. ಆ ಅಡ್ಜಸ್ಟ್ಮೆಂಟ್ಸು ಪಿ ಆ್ಯಂಡ್ ಎಲ್ ಅಕೌಂಟಲ್ಲಿ ಹೇಗೆ ಅಫೆಕ್ಟ್ ಆಗುತ್ತೆ ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಹೇಗೆ ಅಫೆಕ್ಟ್ ಆಗುತ್ತೆ ಅನ್ನೋದನ್ನು ನೋಡೋಣ. ಟ್ರಯಲ್ ಬ್ಯಾಲೆನ್ಸನ್ನು ಅಬ್ಸರ್ವ್ ಮಾಡಿ. ನೋಡಿ, ಆ ಟ್ರಯಲ್ ಬ್ಯಾಲೆನ್ಸಲ್ಲಿ ನಾನು ಜಸ್ಟ್ 3 ಐಟಮ್ಸನ್ನು ತೊಗೊಂಡಿದ್ದೀನಿ. ಡೆಟಾರ್ಸು, ಬ್ಯಾಡ್ ಡೆಟ್ಸು ಮತ್ತು ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಂತ ತೊಗೊಂಡಿದ್ದೀನಿ. ಡೆಟಾರ್ಸು ಅಸೆಟ್ ಬ್ಯಾಲೆನ್ಸ್ ಶೀಟ್ ಅಂಡರಲ್ಲಿ ರೆಕಾರ್ಡ್ ಮಾಡ್ತೀನಿ. ಮತ್ತು ಬ್ಯಾಡ್ ಡೇಟ್ಸ್ ಇದೆಯಲ್ಲ, ಬ್ಯಾಡ್ ಡೇಟ್ಸ್ ಬಂದು ಲಾಸ್ ಪಿ ಆ್ಯಂಡ್ ಎಲ್ ಅಕೌಂಟ್ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ತೀನಿ. ಮತ್ತು ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸ್ ಇದೆಯಲ್ಲ, ಇದು ಬ್ಯಾಡ್ ಡೇಟ್ಸ್ ರಿಲೇಟೆಡ್ ಅಡ್ಜಸ್ಟ್ಮೆಂಟ್. ಇದನ್ನು ನಾವು ಬ್ಯಾಡ್ ಡೇಟ್ಸಲ್ಲಿ ಡಿಡಕ್ಟ್ ಮಾಡಬೇಕು. ಈಗ ಅಡ್ಜಸ್ಟ್ಮೆಂಟ್ಸ್ ಏನಿದೆ ನೋಡಿ, ಅಡ್ಜಸ್ಟ್ಮೆಂಟ್ಸಲ್ಲಿ ಕೊಟ್ಟಿದ್ದಾರೆ ಫರ್ದರ್ ಬ್ಯಾಡ್ ಡೇಟ್ಸ್ ₹2000 ಆ್ಯಂಡ್ ಮೇಕ್ ಎ ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸ್ ಅಟ್ 5% ಆನ್ ಡೇಟಾರ್ಸ್. ಸೆಕೆಂಡ್ ಅಡ್ಜಸ್ಟ್ಮೆಂಟ್ ನೋಡಿ, ಕ್ರಿಯೇಟ್ ಡಿಸ್ಕೌಂಟ್ ಆನ್ ಡೆಟಾರ್ಸ್ ಅಟ್ 2% ಅಂತ ಇದೆ. ಡಿಸ್ಕೌಂಟನ್ನು ಕ್ರಿಯೇಟ್ ಮಾಡಬೇಕು ಡೆಟಾರ್ಸ್ ಮೇಲೆ 2%. ಈಗ ನಾವು ಸ್ಟೆಪ್ ಬೈ ಸ್ಟೆಪ್ ಮೂವ್ ಆಗೋಣ. ಹೇಗೆ ರೆಕಾರ್ಡ್ ಮಾಡೋದು? ಮೊದಲಿಗೆ ಫಸ್ಟ್ ಐಟಮ್ ಏನಿದೆ ಟ್ರಯಲ್ ಬ್ಯಾಲೆನ್ಸಲ್ಲಿ, ಡೆಟಾರ್ಸ್ ಅಸೆಟ್ ಅಲ್ವಾ. ನೋಡಿ, ನಾನು ಅಸೆಟ್ ಸೈಡ್ ಮಾತ್ರ ಪ್ರೆಸೆಂಟ್ ಮಾಡಿದ್ದೀನಿ ಇಲ್ಲಿ. ಡೆಟಾರ್ಸ್ ಎಷ್ಟಿದೆ? ಡೆಟಾರ್ಸ್ಗೆ ವ್ಯಾಲ್ಯೂ ₹1,00,000 ಇದೆ. ತಗೊಳ್ಳಿ, ₹1,00,000. ನೆಕ್ಸ್ಟ್ ಐಟಮ್ ಏನಿದೆ? ಬ್ಯಾಡ್ ಡೇಟ್ಸ್. ಬ್ಯಾಡ್ ಡೇಟ್ಸು ಲಾಸ್ ಪಿ ಆ್ಯಂಡ್ ಎಲ್ ಅಕೌಂಟು ಡೆಬಿಟ್ ಸೈಡ್ ರೆಕಾರ್ಡ್ ಮಾಡಬೇಕು. ನೋಡಿ, ನಾನು ಇಲ್ಲಿ ಡೆಬಿಟ್ ಸೈಡ್ ಮಾತ್ರ ಪ್ರೆಸೆಂಟ್ ಮಾಡಿದ್ದೀನಿ. ಬ್ಯಾಡ್ ಡೇಟ್ಸ್ ಎಷ್ಟಿದೆ? ಬ್ಯಾಡ್ ಡೇಟ್ಸು ₹3,000 ಇದೆ. ಆಯಿತಾ? ನೆಕ್ಸ್ಟ್ ಪ್ರಾವಿಷನ್ಸನ್ನು ಆಮೇಲೆ ತೊಗೊಳ್ಳೋಣ. ಅದು ಡಿಡಕ್ಟ್ ಮಾಡಬೇಕು. ಫಸ್ಟು ಆ್ಯಡ್ ಮಾಡೋ ಐಟಮ್ಸನ್ನು ತೊಗೊಂಡು ಆಮೇಲೆ ಡಿಡಕ್ಟ್ ಮಾಡ್ತೀನಿ ನಾನು. ಈಗ ಅಡ್ಜಸ್ಟ್ಮೆಂಟ್ಸ್ 1 ನೋಡಿ, ಫರ್ದರ್ ಬ್ಯಾಡ್ ಡೇಟ್ಸ್ ₹2,000. ಆ ಬ್ಯಾಡ್ ಡೇಟ್ಸ್ಗೆ ಫರ್ದರನ್ನು ಆ್ಯಡ್ ಮಾಡೋಣ. ಆಡ್ ಫರ್ದರ್ ಬ್ಯಾಡ್ ಡೇಟ್ಸ್. ಫರ್ದರ್ ಬ್ಯಾಡ್ ಡೇಟ್ಸ್ ಎಷ್ಟಿದೆಯಪ್ಪ ಅಂದರೆ ₹2,000 ಇದೆ. ಇದನ್ನು ನಾನು ಪ್ಲಸ್ ಮಾಡಿದ್ರೆ ಬ್ಯಾಡ್ ಡೇಟ್ಸ್ಗೆ ವ್ಯಾಲ್ಯೂ ಎಷ್ಟು ಬರುತ್ತಪ್ಪ ಅಂದರೆ ಈಗ ₹5,000 ಆಗುತ್ತೆ ಟೋಟಲ್ ಬ್ಯಾಡ್ ಡೇಟ್ಸ್. ಟ್ರಯಲ್ ಬ್ಯಾಲೆನ್ಸಲ್ಲಿ ಇದ್ದಿದ್ದು ₹3,000. ಈಗ ಆ್ಯಡ್ ಮಾಡಿದ್ದು ಫರ್ದರ್ ಎಷ್ಟಿದೆಯಪ್ಪ ಅಂದರೆ ₹2,000. ಟೋಟಲ್ ಬ್ಯಾಡ್ ಡೇಟ್ಸ್ 5,000 ಆಯಿತು. ಈಗ ಆ ಅಡ್ಜಸ್ಟ್ಮೆಂಟ್ಸಲ್ಲಿರೋದು ನಾವೇನು ಮಾಡಬೇಕು? ಟ್ವೈಸ್ ರೆಕಾರ್ಡ್ ಮಾಡಬೇಕು. ನಾನು ಪಿ ಆ್ಯಂಡ್ ಎಲ್ ಅಕೌಂಟಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಈಗ ಬ್ಯಾಲೆನ್ಸ್ ಶೀಟಲ್ಲಿ ಅದರ ಎಫೆಕ್ಟ್ ಹೇಗಿರುತ್ತೆ ಅಂದರೆ ಮೈನಸ್ ಮಾಡಬೇಕು. ಡೆಟಾರ್ಸ್ ಮೈನಸ್ ಫರ್ದರ್ ಬ್ಯಾಡ್ ಡೇಟ್ಸ್. ಫರ್ದರ್ ಬ್ಯಾಡ್ ಡೇಟ್ಸ್ ಎಷ್ಟು ಕೊಟ್ಟಿದ್ರಿ ಇಲ್ಲಿ? ₹2,000. ಫರ್ದರ್ ಬ್ಯಾಡ್ ಡೇಟ್ಸನ್ನು ಡೆಟಾರ್ಸಲ್ಲಿ ಡಿಡಕ್ಟ್ ಮಾಡಿದ್ರೆ ಇನ್ನು ₹98,000 ಇರುತ್ತೆ ಡೆಟಾರ್ಸ್. ಈಗ ನೆಕ್ಸ್ಟ್ ನೋಡಿ, ಏನು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ ಡೆಟಾರ್ಸ್ಗೆ. ಮೇಕ್ ಎ ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸ್ ಅಟ್ 5% ಆನ್ ಡೆಟಾರ್ಸ್ ಅಂತ ಹೇಳಿದ್ದಾರೆ. ಈಗ ಡೆಟಾರ್ಸ್ಗೆ ವ್ಯಾಲ್ಯೂ ಎಷ್ಟಿದೆಯಪ್ಪ ಅಂತಂದರೆ 98,000 ಇದೆ. ಯಾಕಂದರೆ ನಾವು ಅಡ್ಜಸ್ಟ್ಮೆಂಟನ್ನು ಇನ್ಕಾರ್ಪೊರೇಟ್ ಮಾಡಿದ್ವಲ್ಲ. ಈಗ ಕ್ಲಿಯರ್ ಬ್ಯಾಲೆನ್ಸ್ ಎಷ್ಟಿದೆ? 98,000 ಇದೆ. ಇದ್ರ ಮೇಲೆ ನಾನೇನು ಮಾಡಬೇಕು? ಪ್ರಾವಿಷನನ್ನು ಕ್ರಿಯೇಟ್ ಮಾಡಬೇಕು ಅಟ್ 5%. ಬನ್ನಿ, ಇಲ್ಲಿ ಕ್ರಿಯೇಟ್ ಮಾಡ್ತೀನಿ ನಾನು. ಅದು ನ್ಯೂ ರಿಸರ್ವ್, ಆಡ್ ನ್ಯೂ ರಿಸರ್ವ್. ಆ ಡೆಟಾರ್ಸ್ ಬ್ಯಾಲೆನ್ಸ್ ಎಷ್ಟಿದೆ? ಈಗ 98,000 ಇದೆ. 98,000 ಇಂಟು 5% ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಬ್ಯಾಲೆನ್ಸ್ ಅಂತಂದರೆ ₹4,900 ಬರುತ್ತೆ. ಈಗ ಇದನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಬ್ಯಾಡ್ ಡೇಟ್ಸ್ ಎಷ್ಟಾಗುತ್ತೆ ಅಂದರೆ ₹9,900 ಆಗುತ್ತೆ. ಈಗ ಇದು ಅಡ್ಜಸ್ಟ್ಮೆಂಟ್ ಅಲ್ವಾ, ಇಲ್ಲೊಂದು ಸರಿ ತೊಗೊಂಡೆ. ಈಗ ಅದರ ಎಫೆಕ್ಟ್ ಅಲ್ಲಿ ಹೇಗೆ ಬರುತ್ತೆ? ಮೈನಸ್ ನ್ಯೂ ರಿಸರ್ವನ್ನು ಮೈನಸ್ ಮಾಡಬೇಕು. ಎಷ್ಟಿದೆ ನ್ಯೂ ರಿಸರ್ವ್ ಇಲ್ಲಿ? 4,900 ಡಿಡಕ್ಟ್ ಮಾಡಿ. 4,900 98,000 ಡಿಡಕ್ಟ್ ಮಾಡಿದ್ರೆ ₹93,100 ಬರುತ್ತೆ. ಈಗೇನಾದರೂ ಡೆಟಾರ್ಸ್ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ ಕೊಟ್ಟರೆ, ಈಗ ಡಿಸ್ಕೌಂಟ್ ಕೊಟ್ಟರು ಅಂತ ಅಂದ್ಕೊಳ್ಳಿ, ನಾವು 93,100 ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ನಾವೇನು ಡಿಡಕ್ಷನ್ಸ್ ಮಾಡ್ತಾ ಇರ್ತೀವಿ, ಕ್ಲಿಯರ್ ಬ್ಯಾಲೆನ್ಸ್ ಬರ್ತಾ ಇರುತ್ತೆ, ಅದ್ರ ಮೇಲೆ ನಾವು ಏನು ಮಾಡ್ತೀವಿ? ರೇಟನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾ ಇರ್ತೀವಿ. ಈಗ ನೆಕ್ಸ್ಟು, ಈಗ ನಾವೇನು ಮಾಡಬೇಕು? ನ್ಯೂ ರಿಸರ್ವನ್ನು ಆ್ಯಡ್ ಮಾಡಿದ ತಕ್ಷಣ ಓಲ್ಡ್ ರಿಸರ್ವನ್ನು ನಾವೇನು ಮಾಡಬೇಕು? ಡಿಡಕ್ಟ್ ಮಾಡಬೇಕು. ಓಲ್ಡ್ ರಿಸರ್ವ್. ಈ ಓಲ್ಡ್ ರಿಸರ್ವ್ ಎಲ್ಲಿರುತ್ತಪ್ಪ ಅಂದರೆ ಟ್ರಯಲ್ ಬ್ಯಾಲೆನ್ಸ್ ಕ್ರೆಡಿಟ್ ಕಾಲಮಲ್ಲಿ ಇರುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ಆಮೇಲೆ ತಗೊಳ್ತೀನಿ ಅಂತ, ಈಗ ತಗೊಳ್ತಾ ಇದ್ದೀನಿ. ಅದ್ರ ವ್ಯಾಲ್ಯೂ ಎಷ್ಟಿದೆಯಪ್ಪ ಅಂದರೆ ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸ್ ಓಲ್ಡ್ ರಿಸರ್ವ್ ₹2,000 ಇದೆ. ಈಗ 2,000 ಡಿಡಕ್ಟ್ ಮಾಡಿದ್ರೆ ನಮಗೆ ಬ್ಯಾಲೆನ್ಸ್ ಎಷ್ಟು ಬರುತ್ತೆ ಅಂದರೆ ₹7,900 ಬರುತ್ತೆ. ಈ ಓಲ್ಡ್ ರಿಸರ್ವ್ ಇದೆಯಲ್ಲ, ಇದನ್ನು ನಾವು ಡೆಟಾರ್ಸ್ ಅಂಡರಲ್ಲಿ ಡಿಡಕ್ಟ್ ಮಾಡಬಾರ್ದು. ಯಾಕಂದರೆ ಇದು ಟ್ರಯಲ್ ಬ್ಯಾಲೆನ್ಸಲ್ಲಿರೋ ಐಟಮ್. ನಾವಾಗಲೂ ಅಷ್ಟೇ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿರೋದು ಮಾತ್ರ 2 ಟೈಮ್ಸ್ ಅಫೆಕ್ಟ್ ಆಗುತ್ತೆ. ಅದಕ್ಕೆ ಈ ಓಲ್ಡ್ ರಿಸರ್ವನ್ನು ಬ್ಯಾಲೆನ್ಸ್ ಶೀಟಲ್ಲಿ ಇನ್ಕಾರ್ಪೊರೇಟ್ ಮಾಡೋದಿಲ್ಲ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ ಅಂತಂದರೆ ಕ್ರಿಯೇಟ್ ಡಿಸ್ಕೌಂಟ್ ಆನ್ ಡೆಟಾರ್ಸ್ ಅಟ್ 2% ಅಂತ ಇದೆ. ಈಗ ನಾನೇನು ಮಾಡ್ತೀನಿ? ಡಿಸ್ಕೌಂಟನ್ನು ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಬರಿತೀನಿ ನಾನು, ಡಿಸ್ಕೌಂಟ್ ಆನ್ ಡೆಟಾರ್ಸ್.
ಡೇಟಾರ್ಸ್ಗೆ ಈಗ 2% ಮೇಂಟೈನ್ ಮಾಡಬೇಕು. ಎಷ್ಟಿದೆ ಡೇಟಾರ್ಸ್ ವ್ಯಾಲ್ಯೂ ಈಗ ಪ್ರೆಸೆಂಟ್ 93,100 ಇದೆ. 93,100 ಇಂಟು 2%. ಎಷ್ಟು ಬರುತ್ತೆ ವ್ಯಾಲ್ಯೂ ಅಂತಂದ್ರೆ 1,862 ರುಪೀಸ್ ಬರುತ್ತೆ. ಈಗ ಈ 1,862 ರುಪೀಸ್ ಏನು ನಾವು ಡಿಸ್ಕೌಂಟ್ ಅಲೋ ಮಾಡಿದ್ದೀವಿ ಡೇಟಾರ್ಸ್ಗೆ, ಅದನ್ನ ಮತ್ತೆ ನಾವೇನು ಮಾಡಬೇಕು, ಡೇಟಾರ್ಸ್ ಅಲ್ಲಿ ಡಿಡಕ್ಟ್ ಮಾಡಬೇಕು. ಮೈನಸ್ ಡಿಸ್ಕೌಂಟ್ ಎಷ್ಟಿದೆ ಡಿಸ್ಕೌಂಟ್ 1,862 ರುಪೀಸ್ ಇದೆ. 1,862 ಡಿಡಕ್ಟ್ ಮಾಡಿದ್ರೆ ಈಗ ನಮಗೆ ಡೇಟಾರ್ಸ್ದು ಕ್ಲಿಯರ್ ಬ್ಯಾಲೆನ್ಸ್ ಫೈನಲ್ ಬ್ಯಾಲೆನ್ಸ್ ಎಷ್ಟು ಬರುತ್ತೆ ಅಂದರೆ 91,238 91,238 ರುಪೀಸ್ ಬರುತ್ತೆ. ಈ ಥರ ನೋಡಿ ನಮ್ಗೇನು ಕ್ಲಿಯರ್ ಬ್ಯಾಲೆನ್ಸ್ ಬರ್ತಾ ಇರುತ್ತೆ. ಈಗ ನೋಡಿ ಡೇಟಾರ್ಸ್ ಇತ್ತು, ಫರ್ದರ್ ಡಿಡಕ್ಟ್ ಮಾಡಿದೆ, 98,000 ಬಂತು. ಅದ್ರ ಮೇಲೆ ನಾನು ಏನು ಮಾಡಿದೆ, ನ್ಯೂ ರಿಸರ್ವ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದೆ. ಮತ್ತೆ ಡಿಸ್ಕೌಂಟ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಿದೆ ಅಂದ್ರೆ, ನ್ಯೂ ರಿಸರ್ವ್ ಡಿಡಕ್ಟ್ ಆದ್ಮೇಲೆ 93,100 ಬಂದಿತ್ತಲ್ಲ, ಇದ್ರ ಮೇಲೆ ನಾನೇನು ಮಾಡಿದೆ, ಡಿಸ್ಕೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದೆ. ನೋಡಿ ಇಲ್ಲಿ ಏನು ಅಡ್ಜಸ್ಟ್ಮೆಂಟ್ಸ್ ಇದೆ, ಫರ್ದರ್, ನ್ಯೂ ರಿಸರ್ವ್ ಮತ್ತೆ ಡಿಸ್ಕೌಂಟ್, ಇವು ಮಾತ್ರ ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಬೇಕಾದ್ರೆ ನೋಡಿ ಫರ್ದರ್, ನ್ಯೂ ರಿಸರ್ವ್, ಡಿಸ್ಕೌಂಟ್ ಇವು ಮಾತ್ರ ಟ್ರಾನ್ಸ್ಫರ್ ಆಗಿರುತ್ತೆ. ಈ ಓಲ್ಡ್ ರಿಸರ್ವ್ ಟ್ರಾನ್ಸ್ಫರ್ ಆಗಲ್ಲ, ಯಾಕಂದ್ರೆ ಇದು ಅಡ್ಜಸ್ಟ್ಮೆಂಟ್ ಅಲ್ಲ. ಯಾವಾಗ ನಾವು ನ್ಯೂ ರಿಸರ್ವ್ ಅನ್ನ ಮೇಂಟೈನ್ ಮಾಡ್ತೀವಿ, ಆಗ ಓಲ್ಡ್ ರಿಸರ್ವ್ ಅನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಡಿಡಕ್ಟ್ ಮಾಡ್ತೀವಿ, ಕ್ಯಾನ್ಸಲೇಷನ್ ಮಾಡ್ತೀವಿ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ.